ರಾಜಧಾನಿ ಬೆಂಗಳೂರಲ್ಲಿ ಬಿಡಾಡಿ ವಾಹನಗಳ ಹಾವಳಿ ಮಿತಿ ಮೀರಿದೆ. ರಸ್ತೆಯುದ್ದಕ್ಕೂ ನಿಂತ ಅನಾಥ ವಾಹನಗಳಿಂದ ಸಿಟಿ ಮಂದಿ ಹೈರಾಣಾಗ್ತಿದ್ದಾರೆ. ಈ ಮಧ್ಯೆ ಆಪರೇಷನ್ ಬಿಡಾಡಿ ವೆಹಿಕಲ್ಗೆ ಮುಂದಾಗಿದ್ದ ಜಿಬಿಎ ಸೈಲೆಂಟ್ ಆಗಿದೆ. ಹಾಗಾದ್ರೆ ವಾಹನ ಸೀಸ್ ಮಾಡೋದಕ್ಕೆ ಜಿಬಿಎ ಯಾಕೆ ತಡ ಮಾಡ್ತಾ ಇದೆ? ಅಧಿಕಾರಿಗಳು ಹೇಳ್ತಾ ಇರೋದೇನು? ಜನರ ಅಭಿಪ್ರಾಯ ಏನು? ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವು ಬೆನ್ನಲ್ಲೇ ನಗರದಲ್ಲಿರುವಂತಹ ಅನಾಥ ವಾಹನಗಳನ್ನು ಕೂಡ ತೆರವು ಮಾಡೋದಕ್ಕೆ ಜಿಬಿಎ ಮುಂದಾಗಿತ್ತು. ಆದರೆ ಈಗ ವಾರ 2 ಕಳೆದರೂ ಕೂಡ ನಗರದಲ್ಲಿ ಸಮರ್ಪಕವಾಗಿ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ನಡೀತಾ ಇಲ್ಲ. ಹಾಗಿದ್ರೆ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಯನ್ನ ಈ ರೀತಿಯಾಗಿ ನೆನಗುದಿಗೆ ಬೀಳೋದಕ್ಕೆ ಏನ್ ಕಾರಣ, ಇದರ ಹಿಂದಿರುವಂತಹ ರಹಸ್ಯ ಏನು ಅನ್ನೋದನ್ನ ಇವತ್ತಿನ ಈ ಸ್ಪೆಷಲ್ ಸ್ಟೋರಿಯಲ್ಲಿ ನಾವು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ನೆನಗುದಿಗೆ ಬಿತ್ತ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಆರಂಭದಲ್ಲಿ ಶೂರತ್ವ ತೋರಿರುವಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈ ಒಂದು ಯೋಜನೆಯನ್ನ ಅಥವಾ ಕಾರ್ಯಾಚರಣೆಯನ್ನ ಕೇವಲ ಘೋಷಣೆಗೆ ಮಾತ್ರ ಸೀಮಿತ ಮಾಡುತ್ತೆ ಅನ್ನುವಂಥ ಪ್ರಶ್ನೆಗಳನ್ನು ಇದೀಗ ಸಾರ್ವಜನಿಕರು ಕೇಳ್ತಾ ಇರುವುದು. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಜುಲೈ 10ರಿಂದ 10ನೇ ತಾರೀಕಿನಂದು ಈ ಒಂದು ಅನಾಥ ವಾಹನಗಳಿಗೆ ನೋಟಿಸ್ ಅಂಟಿಸುವಂತ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ಮಾಡಿದ್ರು. ಸ್ಟಿಕ್ಕರ್ ಅಂಟಿಸಿದ್ರೆ ನೋಟಿಸ್ ಅಂಟಿಸಿದ 7 ದಿನಕ್ಕೆ ಆ ಮಾಲೀಕರು ಬಂದು ಗಾಡಿಯನ್ನ ದಂಡ ಕಟ್ಟಿ ತೆಗೆದುಕೊಂಡು ಹೋಗಿಲ್ಲ ಅಂತಂದ್ರೆ ಜಿಬಿಎನೇ ಮುಂದೆ ನಿಂತು ಅಂತ ಗಾಡಿಗಳನ್ನ ತೆರವು ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಜಿಬಿಎ ಅಧಿಕಾರಿಗಳು ತೆಗೆದುಕೊಂಡಿದ್ರು. ಆದ್ರೆ ಈಗ 2 ವಾರ ಕಳೆದರೂ ಕೂಡ ಸಮರ್ಪಕವಾಗಿ ನಗರದಲ್ಲಿ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ನಡೀತಾ ಇಲ್ಲ. ನಗರದಲ್ಲಿ ಒಟ್ಟು 4249 ವಾಹನಗಳನ್ನ ತೆರವು ಮಾಡೋದಕ್ಕೆ ಅಂದ್ರೆ ನೋಟಿಸ್ ಅನ್ನ ಅಂಟಿಸಿ ಜಿಬಿಎ ಅಧಿಕಾರಿಗಳು ತೆರವು ಮಾಡೋದಕ್ಕೆ ಗುರುತಿಸಿದ್ರು. ಈ ಪೈಕಿ 900 ವಾಹನಗಳ ಮಾಲೀಕರು ದಂಡವನ್ನ ಕಟ್ಟಿ ಈಗಾಗಲೇ ವಾಹನವನ್ನ ಬಿಡಿಸಿಕೊಂಡಿದ್ದಾರೆ. ಈ ಮೂಲಕ 98,000 ದಂಡವನ್ನು ಕೂಡ ಜಿಬಿಎ ಈಗಾಗಲೇ ವಸೂಲಿಯನ್ನು ಕೂಡ ಮಾಡಿದೆ. ಆದರೆ ಉಳಿದ ವಾಹನಗಳನ್ನ ತೆರವು ಮಾಡದೆ ಜಿಬಿಎ ಅಧಿಕಾರಿಗಳು ಹಾಗೆ ಬಿಟ್ಟಿದ್ದಾರೆ. ಇದಕ್ಕೆ ಏನ್ ಕಾರಣ ಅಂತ ಜಿಬಿಎ ಅಧಿಕಾರಿಗಳು ಕೇಳಿದ್ರೆ ಸ್ಪಷ್ಟವಾಗಿರುವಂತ ಉತ್ತರ ಇಲ್ಲ. ಆದರೆ ತೆರವು ಮಾಡುವಂತ ವಾಹನಗಳನ್ನ ನಿಲುಗಡೆ ಮಾಡೋದಕ್ಕೆ ಸರಿಯಾಗಿರುವಂತ ಜಾಗದ ವ್ಯವಸ್ಥೆ ಜಿಬಿಎ ಅಧಿಕಾರಿಗಳಿಗೆ ಇಲ್ಲದೆ ಇರುವಂತ ಕಾರಣಕ್ಕಾಗಿ ನಗರದಲ್ಲಿ ಈ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಗೆ ಹಿನ್ನಡೆಯಾಗಿದೆ. 5 ಜಾಗ ಪ್ರತಿಯೊಂದು ಕಾರ್ಪೊರೇಷನಲ್ಲಿ 1 ಎಕರ್ ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ನಾವು ಕೋಗಿಲು ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ನಾವು ಇಲ್ಲಿ ಲಕ್ಕಸಾಂದ್ರದಲ್ಲಿ 2 ಎಕರ್ ಇದೆ. ಲಕ್ಷ್ಮೀಪುರದಲ್ಲಿ ಜಮೀನು ಇಟ್ಟಿದ್ದೇವೆ. ಮತ್ತು ವೆಸ್ಟ್ ಕಾರ್ಪೊರೇಷನ್ನಲ್ಲಿ ಸಹ 1 2 ಎಕರ್ ಅವರು ಐಡೆಂಟಿಫಿಕೇಶನ್ ಮಾಡಿಟ್ಟಿದ್ದಾರೆ. ಸೊ ಪ್ರತಿ ಕಾರ್ಪೊರೇಷನ್ನಲ್ಲಿ ಆ್ಯಂಡ್ ಈಸ್ಟ್ ಕಾರ್ಪೊರೇಷನ್ನಲ್ಲಿ ಸಹ ಜಾಗ 1 2 ಎಕರ್ ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಪ್ರತಿ ಕಾರ್ಪೊರೇಷನ್ನಲ್ಲಿ ಜಾಗ ಇದೆ. ಇಂಟರ್ಮೀಡಿಯೇಟ್ ಸಹ ಸ್ಟಾಪಿಂಗ್ ಮಾಡಬೇಕಾದ್ರೆ ನಾವು ವ್ಯವಸ್ಥೆ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ನಾವು ಈ ವೀಲ್ ಲಾಕ್ ಸಹ ಹಾಕ್ಸ್ಬಿಡ್ತೀವಿ. ಅಂದರೆ ಗಾಡಿನ ಅಲ್ಲಿನೇ ಲಾಕ್ ಮಾಡಿಸ್ಬಿಟ್ಟು ನಾವು ಅದನ್ನು ವಿ ವಿಲ್ ಎನ್ಶ್ಯೂರ್ ದಟ್ ವೆಹಿಕಲ್ ವಿಲ್ ಹ್ಯಾವ್ ಟು ಪೇ ಫೈನ್ and they will also be liable for additional charges if we take towing to our spot. ಹಾಗಾದ್ರೆ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಗೆ ಹಿನ್ನಡೆಯಾಗೋದಕ್ಕಿರುವಂತಹ ಪ್ರಮುಖ ಕಾರಣ ಏನು ಅನ್ನೋದನ್ನ ಶರಣು ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಆಗ್ತಾ ಇದೆ. ಆದರೆ ಅನಾಥ ವಾಹನಗಳು ರಸ್ತೆ ಬದಿಯಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ 6 ತಿಂಗಳು, 8 ತಿಂಗಳು, 1 ವರ್ಷ ಹೀಗೆ 1 ವರ್ಷಗಟ್ಟಲೆ ನಿಂತಿರುವಂಥ ವಾಹನಗಳ ತೆರವು ಕಾರ್ಯಾಚರಣೆಗೆ ನೋಟಿಸ್ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೋಟಿಸ್ ವಾಹನಗಳಿಗೆ ಅಂಟಿಸ್ತಾ ಇದ್ದಾರೆ. ಆದರೆ ಆ ವಾಹನಗಳನ್ನು 2 ವಾರ ಆದರೂ ಕೂಡ ಶಿಫ್ಟ್ ಮಾಡ್ತಾ ಇಲ್ಲ. ಶಿಫ್ಟ್ ಮಾಡದೇ ಇರೋದಕ್ಕೆ ಕಾರಣ ಏನು? ನಿಜವಾಗ್ಲೂ ಜಿಬಿಎಗೆ ಸ್ಥಳದ ಕೊರತೆ ಏನಾದರೂ ಇದೆಯಾ? ಈ ಕುರಿತಾದಂಥ ರಿಪೋರ್ಟ್ ಇಲ್ಲಿದೆ. ಟ್ರಾಫಿಕ್ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಯದ್ದೇ ದೊಡ್ಡ ತೆರಳು. ಈ ಕಾರಣಕ್ಕಾಗಿ ಬೆಂಗಳೂರು ಸವಾಸ ಬೇಡಪ್ಪ ಅಂತ ಅನ್ನೋರ ಸಂಖ್ಯೆಯನ್ನು ಕಡಿಮೆನಿಲ್ಲ. IT ಕಂಪನಿಗಳು ಕೂಡ ಬಹಿರಂಗವಾಗಿ ಟ್ವೀಟ್ ಮಾಡಿ ನಾವು ಬೆಂಗಳೂರಲ್ಲಿ ಇರೋಕ್ಕಾಗೋದಿಲ್ಲ, ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಸಿಗ್ತಾ ಇಲ್ಲ ಅಂತಲೂ ಕೂಡ ಆರೋಪ ಮಾಡಿ ಬೇರೆ ಊರುಗಳಿಗೆ ಹೋಗ್ತಿರೋದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಇಂಥ ಹೊತ್ತಲ್ಲಿ ಪಾದಾಚಾರಿಗಳ ಮಾರ್ಗವನ್ನು ಸುಗಮಗೊಳಿಸಲಿಕ್ಕೆ ಈಗ ಮಾಡಿರುವಂಥ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಇದೇ ರೀತಿ ಕಳೆದ 2 ವಾರಗಳ ಹಿಂದೆ ಅನಾಥ ವಾಹನಗಳು ರಸ್ತೆ ಬದಿಯಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಅದರಲ್ಲೂ ಕಚೇರಿಯ ಜಾಗಗಳಲ್ಲಿ ಏನಾದರೂ 6 ತಿಂಗಳು, 8 ತಿಂಗಳು, 3 ತಿಂಗಳು ಹೀಗೆ ತಿಂಗಳಾನುಗಟ್ಟಲೆ ಅನಾಥವಾಗಿಬಿಟ್ಟಂಥ ವಾಹನಗಳ ತೆರವು ಮಾಡಲಿಕ್ಕೆ ಸರ್ಕಾರ ಏನೋ ಇನಿಷಿಯೇಟ್ ತೆಗೆದುಕೊಳ್ತಾ ಇದೆ. ಜಿಬಿಎ ಅದರಲ್ಲೂ ಕೂಡ ಸಚಿವ ಕೃಷ್ಣ ಬೈರೇಗೌಡರು ಖುದ್ದು ನೇತೃತ್ವ ವಹಿಸಿ ಕಳೆದ 2 ವಾರದ ಹಿಂದೆ
ನೋಟಿಸ್ ಅಂಟಿಸುವಂಥ ಕಾರ್ಯವನ್ನು ಅನಾಥ ವಾಹನಗಳಿಗೆ ಮಾಡುವಂಥ ಕಾರ್ಯ ಮಾಡಿದ್ರು. 7 ದಿನ ಒಳಗಾಗಿ ಈ ವಾಹನಗಳಿಗೆ ರೆಸ್ಪಾನ್ಸ್ ಯಾರಾದರೂ ಮಾಡದೇ ಇದ್ದರೆ ಓನರ್ಗಳು ಆ ವಾಹನಗಳನ್ನು ಟೋಯಿಂಗ್ ಮಾಡ್ತೇವೆ, ಅದಾದಮೇಲೆ ಹರಾಜು ಪ್ರಕ್ರಿಯೆ ಮುಂದುವರಿಯುತ್ತೆ ಅಂತ ಹೇಳಿ. ಟ್ರಾಫಿಕ್ ಜಾಮ್ ಆಗಲ್ಲ, ಎಲ್ಲ ರೀತಿಯಲ್ಲೂ ಸೌಕರ್ಯ ಇರ್ತದೆ, ಅದರಿಂದ ತೆಗೆಸಿದ್ರೆ ಭಾಳ ಒಳ್ಳೆಯದು. ಬಟ್ 2 ವಾರ ಆಯಿತು ನೋಟಿಸ್ ಅಂಟಿಸಿದ್ರೆ ಅವನ್ನ ತೆರವು ಇನ್ನೂ ಮಾಡ್ತಾ ಇಲ್ಲ. ಅದನ್ನು ಇವರು ಸರ್ಕಾರದವ್ರು ತೀರ್ಮಾನ ಮಾಡ್ಕೋಬೇಕು. ಅದನ್ನು ಇವರು ಕಾನೂನು ಏನಿದೆ ಅವ್ರು ಪಾಲನೆ ಮಾಡ್ಬೇಕು. ಅದನ್ನ ಬಟ್ ಮಾಡಿದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ. ಟ್ರಾಫಿಕ್ ಕಡಿಮೆ ಆಗುತ್ತೆ, ಓಡಾಡೋಕೆ ವೆಹಿಕಲ್ ಜಾಮ್ ಆಗಲ್ಲ ಇಲ್ಲಿ. ಇವಾಗೆಲ್ಲ ನೋಡಿ, ಈಗ ಎಷ್ಟು ಗಾಡಿ ಪಾಸ್ ಆಗ್ಬೋದು ಈ ರೋಡಲ್ಲೇ. ಒಂದು ಗಾಡಿ ಹೋಗೋ ಜಾಗ ಇದೆ, ಅದರಲ್ಲ ಪಾರ್ಕ್ ಮಾಡ್ಕೊಂಡಿದ್ದಾರೆ. ಆ ಕಡೆ 2 ಸೈಡು ಪಾರ್ಕಿಂಗ್ ಇಲ್ಲಿ. ಈ ಥರ ಪಾರ್ಕ್ ಮಾಡ್ಕೊಂಡ್ರೆ ಗಾಡಿ ಹೆಂಗೆ ಪಾಸ್ ಆಗ್ತಾರೆ? ಎಲ್ಲ ಜಾಮ್ ಆಗುತ್ತೆ, ಎಲ್ಲರಿಗೂ ತೊಂದರೆ ಏನಾದ್ರು. ಕೃಷ್ಣ ಬೈರೇಗೌಡ ಧನ್ಯವಾದ ಹೇಳ್ತೀನಿ. ಭಾಳ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಬೆಂಗಳೂರು ಜನ ಭಾಳ ಖುಷಿಯಾಗಿದ್ದಾರೆ. ಈಗ ಫುಟ್ಪಾತ್ ಇನ್ನೂ ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ ದಿನದಲ್ಲಿ. ನೋಡ್ತಾ ಭಾಳ ಖುಷಿ ಆಗುತ್ತೆ. ಎರಡನೇದು, ಇದು ಗಾಡಿ ಸ್ಕ್ರಾಪ್ ಗಾಡಿ ಎತ್ತೋದು ಭಾಳ ಒಳ್ಳೆ ಕ್ರಮ ತಗೊಂಡಿದ್ದಾರೆ. 2 ವಾರ ಆದಮೇಲೆ ನೋಟಿಸ್ ಹಂಚ್ರೇನು ತಗೊತಾ ಇಲ್ಲ. ಇದು ತಗೊಂಡ್ಬಿಟ್ಟು ಹೋಗಿ ಒಂದು ಜಾಗ ಮಾಡಿದ್ರೆ ಸಾಕಷ್ಟು ಜಾಗ ಸಿಕ್ಕತ್ತೆ, ಅನುಕೂಲ ಆಗುತ್ತೆ. ಒಂದು ಬೆಂಗಳೂರು ಸಿಟಿಗೆ ಬ್ಯೂಟಿ ಬರುತ್ತೆ ಸರ್. ಇದು ಭಾಳ ಸರ್ಕಾರದಿಂದ ಭಾಳ ಒಳ್ಳೆ ಇನಿಷಿಯೇಟಿವ್ ತಗೊಂಡು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಮಾಡಲೇಬೇಕು. ಬಿಡದಲ್ಲಿ ಬಿಡಬಾರ್ದು. ಅರ್ಧನಲ್ಲಿ ಯಾವಾಗ ಬಿಡಬಾರ್ದು. ಇದು ಜಾರಿಗೆ ತಗೊಂಡು ಬಂದು ಹಿಂದೆ ಇಟ್ಬಿಟ್ಟು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ. ಅನಾಥ ವಾಹನಗಳ ನಿಲುಗಡೆಗೆ 7 ಸ್ಥಳಗಳನ್ನು GBA ಗುರುತು ಮಾಡಿತ್ತು. ಯಾವ 7 ಸ್ಥಳಗಳು? ಈ ಕುರಿತು ರಿಪೋರ್ಟ್ ನೀಡಲಿದ್ದಾರೆ ಗಂಗಾಧರ್. ನಗರದಲ್ಲಿರುವಂತಹ ಅನಾಥ ವಾಹನಗಳ ತೆರವಿಗೆ ಮುಂದಾಗಿದ್ದಂತಹ GBA ಅಧಿಕಾರಿಗಳೀಗ ತಟಸ್ಥವಾಗಿದ್ದಾರೆ. ಪಾರ್ಕಿಂಗ್ಗೆ ಜಾಗವನ್ನೇನೋ ಅಧಿಕಾರಿಗಳು ಗುರುತಿಸಿದ್ರು, ಆದರೆ ಭದ್ರತೆಯ ವ್ಯವಸ್ಥೆಯನ್ನ ಮಾಡಲಿಲ್ಲ. ನಗರದಲ್ಲಿ ಎಲ್ಲೆಲ್ಲಿ ಈ ಒಂದು ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಲಾಗಿತ್ತು, ಆ ಜಾಗಗಳ್ಯಾವು, ಮತ್ತೆ ಭದ್ರತೆ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ತಟಸ್ಥವಾಗಿರುವುದು ಯಾಕೆ ಎಂಬುದರ ಸಂಪೂರ್ಣ ಮಾಹಿತಿ ಹೇಳ್ತೀವಿ ನೋಡಿ. ಎಸ್, ನಗರದಲ್ಲಿ ರಸ್ತೆ ಬದಿಯ ಅನಾಥ ವಾಹನಗಳನ್ನು ಒಂದ್ ಕಡೆ ಡಂಪ್ ಮಾಡಲು ನಗರದ ಸಪ್ತ ದಿಕ್ಕುಗಳಲ್ಲಿ GBA ಅಧಿಕಾರಿಗಳು ಸ್ಥಳವನ್ನೇನೋ ಗುರುತಿಸಿಬಿಟ್ರು. ಪ್ರಾರಂಭದಲ್ಲಿ ಒಂದಷ್ಟು ಅನಾಥ ವಾಹನಗಳನ್ನು ಸಹ ಟೋಯಿಂಗ್ ಮಾಡಿದ್ರು. ಆದ್ರೀಗ ವಾಹನಗಳನ್ನು ತೆಗೆದುಕೊಂಡು ಹೋಗೋದು ಓಕೆ, ಅವುಗಳ ಮೇಲೆ ಈಗ ನಿಗಾ ವಹಿಸೋದೇ ಸವಾಲಾಗಿದೆ. ಪಾರ್ಕಿಂಗ್ ಸ್ಥಳದಲ್ಲೀಗ ಅಭದ್ರತೆ ಕಾಡ್ತಾ ಇರುವಂಥದ್ದು. ಭದ್ರತೆಯ ವ್ಯವಸ್ಥೆಯೇ ಅಪೂರ್ಣವಾಗಿದೆ. ಹೀಗಾಗಿ ಒಂದ್ ವೇಳೆ ಏನಾದರೂ ಅನಾಥ ವಾಹನಗಳನ್ನು ತೆಗೆದುಕೊಂಡೋಗಿ ಪಾರ್ಕಿಂಗ್ ಮಾಡಿದ್ರೆ, ಅಲ್ಲಿ ಒಂದು ವಾಹನ ಏನಾದರೂ ಕಳ್ಳತನವಾದ್ರೆ ಅದಕ್ಕೆ ಯಾರು ಜವಾಬ್ದಾರರು ಅನ್ನೋದೇ ಪ್ರಶ್ನೆಯಾಗಿದೆ. ಜಾಗದ ಸುತ್ತಲೂ ಸರಿಯಾದಂತಹ ಕಾಂಪೌಂಡ್ ಇಲ್ಲ, CCTV ಇಲ್ಲ, ಸೆಕ್ಯೂರಿಟಿ ಅಂತೂ ಇಲ್ವೇ ಇಲ್ಲ. ಒಣಹುಲ್ಲು ಕಟಾವು ಮಾಡಿ ಪಾರ್ಕಿಂಗ್ ಜಾಗವನ್ನ ನೀಟಾಗಿ ಇಡಬೇಕು. ಒಂದು ವೇಳೆ ಅಲ್ಲಿ ಏನಾದರೂ ಬೆಂಕಿ ಏನಾದರೂ ಕಾಣಿಸ್ಕೊಂಡ್ರೆ, ಅಲ್ಲಿ ಸಮಸ್ಯೆ ಆದ್ರೆ ಅದಕ್ಕೆ ಯಾರು ಹೊಣೆ ಅನ್ನೋದೇ ಪ್ರಶ್ನೆ. ಇನ್ನು ವಾಹನಗಳ ನಿಲುಗಡೆಗಾಗಿ GBA ಗುರುತಿಸಲಾದಂತಹ ಜಾಗಗಳ ವಿವರ: ಬನ್ನೇರುಘಟ್ಟ ರಸ್ತೆಯ ಪೋರ್ಟಿಸ್ ಆಸ್ಪತ್ರೆ ಬಳಿ ಇರುವ ಸರ್ಕಾರಿ ಜಾಗ, ರಾಗಿಗುಡ್ಡ ಮೆಟ್ರೋ ಬಳಿಯ ಪ್ರದೇಶ, ಕದಿರಿನಹಳ್ಳಿಯ ನಿರುಪಯುಕ್ತ ಮೈದಾನ, ಹೊಸೂರು ಮುಖ್ಯ ರಸ್ತೆಯ AACS ಲೇಔಟ್ B ಬ್ಲಾಕ್ನಲ್ಲಿರುವಂತಹ 2 ಎಕರೆಯ ಜಾಗ, ವಿಜಯ ಬ್ಯಾಂಕ್ ಲೇಔಟ್ನ ಜ್ಞಾನಪ್ಪನಹಳ್ಳಿ ಬಂಡೆ ಬಳಿ ಇರುವ 1.5 ಎಕರೆ ಜಾಗ, ಯಲಚೇನಹಳ್ಳಿ ಮೆಟ್ರೋ ನಿಲ್ದಾಣದ ಬಳಿ ಇರುವಂತಹ 2 ಎಕರೆ ಜಾಗ, BTM ಲೇಔಟ್ ಪೊಲೀಸ್ ಕ್ವಾರ್ಟರ್ಸ್ ಒಳಭಾಗದಲ್ಲಿರುವ ಜಾಗವನ್ನ ಟೋಯಿಂಗ್ ಮಾಡಿರುವಂತಹ ವಾಹನಗಳ ನಿಲುಗಡೆಗಾಗಿ ಈ 7 ಜಾಗಗಳನ್ನ GBA ಸ್ಥಳವನ್ನ ಗುರುತಿಸಿದೆ. ಒಟ್ನಲ್ಲಿ ಸ್ಟಿಕ್ಕರ್ ಅಂಟಿಸಿ 13 ದಿನ ಕಳೆದರೂ ಸಹ ಅನಾಥ ವಾಹನಗಳನ್ನ GBA ಅಧಿಕಾರಿಗಳು ತೆರವು ಮಾಡ್ತಿಲ್ಲ. ಈ ಮೂಲಕ ಜಾಗದ ನೆಪವೊಡ್ಡಿ ತೆರವು ಮಾಡದೆ ಅಧಿಕಾರಿಗಳು ಸುಮ್ಮನಾಗ್ತಾರ? ಇದರ ಬಗ್ಗೆ ನಮ್ಮ ಮಂಜುನಾಥ್ ಆರ್ಯ ಮಾಹಿತಿ ಕೊಡ್ತಾರೆ ನೋಡಿ. ಬೆಂಗಳೂರು ನಗರದಲ್ಲಿ ಪ್ರತಿ ಏರಿಯಾದಲ್ಲೂ ಕೂಡ ಅಷ್ಟೇ ಈ ಅನಾಥ ವಾಹನಗಳನ್ನು ನಿಲ್ಲಿಸುವಂತಹ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಪೊಲೀಸರಿಗೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ದೂರುಗಳು ಬರ್ತಾ ಇತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ GBA ಅವರು ಪೊಲೀಸರ ಜೊತೆಗೂಡಿ ಎಲ್ಲೆಲ್ಲಿ ಈ ಅನಾಥ ವೆಹಿಕಲ್ಗಳು ನಿಂತಿದ್ದಾವೆ ಅವುಗಳನ್ನ ಸೀಸ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು. ಖುದ್ದಾಗಿ ಸಚಿವ ಕೃಷ್ಣ ಬೈರೇಗೌಡ್ರೆ ನೇರವಾಗಿ ಹೋಗಿ ಅದಕ್ಕೆ ಸ್ಟಿಕ್ಕರ್ ಅಂಟಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಇದಾದಂತಹ ಬಳಿಕ ಒಂದು ಪಟ್ಟಿಯನ್ನೇ ಸಂಚಾರಿ ಪೊಲೀಸರು ರೆಡಿ ಮಾಡ್ಕೊಂಡು ಅವುಗಳನ್ನ ಸೀಸ್ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾದ್ರು. ಆದ್ರೆ ಇದು ಕೇವಲ 1 ದಿನದ ಕಾರ್ಯಾಚರಣೆಗೆ ಮಾತ್ರ ಸೀಮಿತ ಆಗಿರುವಂತದ್ದು. ಈಗ ಅದನ್ನ ನಿಲ್ಲಿಸಿದ್ದಾರೆ. ಕಾರಣ ಏನು ಅಂತಂದ್ರೆ ಅವುಗಳನ್ನು ಡಂಪ್ ಮಾಡೋದಕ್ಕೆ ಸರಿಯಾದಂತಹ ಜಾಗ ಇಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ. ಹಾಗಾದ್ರೆ
ಈ ರೀತಿಯಂತ ಕಾರ್ಯಾಚರಣೆಗೆ ಬೆಂಗಳೂರಿನ ಜನ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಬೆಂಗಳೂರು ನಗರದಲ್ಲಿ ಕಳೆದ 1 ತಿಂಗಳಿಂದಲೂ ಕೂಡ ಅಷ್ಟೇ ರಸ್ತೆ ಬದಿಯಲ್ಲಿ ಅನಾಥವಾಗಿ ನಿಲ್ಲಿಸಿರುವಂತಹ ವೆಹಿಕಲ್ಗಳನ್ನ ಸೀಸ್ ಮಾಡುವಂತ ಒಂದು ಕೆಲಸವನ್ನ ಜಿಬಿಎ ಮತ್ತು ಸಂಚಾರಿ ಪೊಲೀಸರು ಜಂಟಿಯಾಗಿ ಮಾಡ್ಕೊಂಡು ಬಂದಿದ್ರು. ಮೊದಲನೇದಾಗಿ ವೆಹಿಕಲ್ಗಳನ್ನ ಗುರುತು ಮಾಡ್ಕೊಳ್ತಾರೆ. ಗುರುತು ಮಾಡ್ಕೊಂಡಿದ್ದಾದಂತಹ ಬಳಿಕ ಅದಕ್ಕೆ ಸ್ಟಿಕ್ಕರ್ ಅಂಟಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಖುದ್ದಾಗಿ ಸಚಿವ ಕೃಷ್ಣ ಬೈರೇಗೌಡರೇ ಹೋಗಿದ್ರು, ವೆಹಿಕಲ್ಗಳಿಗೆ ಸ್ಟಿಕ್ಕರ್ ಅಂಟಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಯಾರೇ ಮಾಲೀಕರಿದ್ರು ಕೂಡ ಅಷ್ಟೇ 1 ವಾರ ಗಡುವು ಕೊಡ್ತೀವಿ, 1 ವಾರದೊಳಗಾಗಿ ಏನಾದ್ರೂ ನೀವು ಬಂದ್ರೆ ಅದಕ್ಕೆ ಫೈನ್ ಏನಿದೆ ಅದನ್ನ ಕಟ್ಟಿ ವೆಹಿಕಲ್ ರಿಲೀಸ್ ಮಾಡ್ಕೊಂಡು ಹೋಗಿ, ಇಲ್ಲ ಅಂತಂದ್ರೆ ಆ ವೆಹಿಕಲ್ ನಾವು ಸೀಸ್ ಮಾಡ್ಕೊಳ್ತೀವಿ, ಅದನ್ನ ನಾವು ಹರಾಜು ಕೂಡ ಹಾಕ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಇದಾಗಿದ್ದಾದಂತ ಬಳಿಕ ಇಡೀ ಬೆಂಗಳೂರು ನಗರದಾದ್ಯಂತಲೂ ಕೂಡ ಅಷ್ಟೇ ಸಂಚಾರಿ ಪೊಲೀಸರು ಎಲ್ಲೆಲ್ಲಿ ವೆಹಿಕಲ್ಗಳು ಅನಾಥವಾಗಿ ನಿಂತಿದಾವೋ ಅವುಗಳನ್ನ ಪಟ್ಟಿ ಮಾಡ್ಕೊಂಡಿದ್ರು. ಪಟ್ಟಿ ಮಾಡ್ಕೊಂಡಿದ್ದಾದಂತ ಬಳಿಕ ಜಿಬಿಎ ಅಧಿಕಾರಿಗಳಿಗೆ ಆ ಒಂದು ಪಟ್ಟಿಯನ್ನು ಕೂಡ ಅಷ್ಟೇ ರವಾನೆ ಮಾಡಿದ್ರು. ಆದ್ರೆ ಈಗ ಪಟ್ಟಿಯನ್ನು ಜಿಬಿಎ ಅಧಿಕಾರಿಗಳ ಕೈಲಿದೆ, ಆದ್ರೆ ಆ ಪಟ್ಟಿಯ ಪ್ರಕಾರವಾಗಿ ವೆಹಿಕಲ್ಗಳನ್ನ ಸೀಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಸೀಸ್ ಮಾಡ್ಕೊಂಡಿರುವಂತಹ ವೆಹಿಕಲ್ಗಳನ್ನು ಡಂಪ್ ಮಾಡೋದಕ್ಕೆ ಸೂಕ್ತವಾದಂತಹ ಸ್ಥಳ ಬೆಂಗಳೂರು ನಗರದಲ್ಲಿ ಇಲ್ಲ ಅನ್ನುವಂತ ಒಂದು ಮಾತನ್ನು ಹೇಳ್ಬಿಟ್ಟು ಸದ್ಯಕ್ಕೆ ಅದನ್ನ ಮೊಟಕುಗೊಳಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಆಕ್ರೋಶವನ್ನ ವ್ಯಕ್ತ ಮಾಡ್ತಿದ್ದಾರೆ. ಯಾಕಂದ್ರೆ ಅವರ ಮನೆಯ ಮುಂಭಾಗದಲ್ಲಿ ಅವ್ರದೇ ವೆಹಿಕಲ್ ಪಾರ್ಕ್ ಮಾಡ್ಕೊಳ್ಳೋಕೆ ಜಾಗ ಇರೋದಿಲ್ಲ. ಅಂತದ್ರಲ್ಲಿ ಬೇರೆ ಯಾರೋ ಬಂದ್ಬಿಟ್ಟು ತಿಂಗಳಾನುಗಟ್ಲೆ ವೆಹಿಕಲ್ ಅನ್ನ ಪಾರ್ಕ್ ಮಾಡಿದ್ರು, ನಾವು ಪೊಲೀಸರಿಗೆ ಇಂಟಿಮೇಟ್ ಮಾಡಿದ್ರು ಆ ವೆಹಿಕಲ್ ಅಲ್ಲಿಂದ ತಗೊಂಡು ಹೋಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ಆಕ್ರೋಶವನ್ನ ಜನ ಕೂಡ ಅಷ್ಟೇ ವ್ಯಕ್ತ ಮಾಡ್ತಿದ್ರೆ. ಜೊತೆಗೆ ಇಂತಹ ಒಂದು ಕಾರ್ಯಾಚರಣೆಗಳೇನಿದಾವೆ ಇದನ್ನ ಯಾವುದೇ ಕಾರಣಕ್ಕೂ ಅಷ್ಟೇ ಮೊಟಕುಗೊಳಿಸಬಾರ್ದು, ನಿಲ್ಲಿಸಬಾರ್ದು. ಇದು ಸಾರ್ವಜನಿಕವಾಗಿ ಜನರಿಗೆ ಸಹಾಯ ಆಗುವಂತ ಒಂದು ಕೆಲಸಗಳಿದು. ಇದನ್ನ ದಯವಿಟ್ಟು ಮುಂದುವರಿಸಿ. ನಿಗದಿತವಾಗಿ ಯಾವ್ದಾದ್ರೂ ಒಂದು ಪ್ಲೇಸ್ ಇತ್ತು ಅಂತಂದ್ರೆ ಆ ಪ್ಲೇಸ್ ಅನ್ನ ಗುರುತು ಮಾಡಿಕೊಂಡು ಡಂಪಿಂಗ್ ಯಾರ್ಡ್ ಅಂತ ಮಾಡ್ಕೊಂಡ್ಬಿಟ್ಟು ದಯವಿಟ್ಟು ಈ ರೀತಿ ಅನಾಥವಾಗಿರುವಂತಹ ವೆಹಿಕಲ್ ಗಳನ್ನ ಸೀಸ್ ಮಾಡ್ಕೊಂಡು ಆ ಡಂಪ್ ಯಾರ್ಡ್ ಒಳಗಡೆ ಇಡಿ. ದಯವಿಟ್ಟು ನಾವು ಮನೆ ಮುಂಭಾಗದಲ್ಲಿ ಓಡಾಟ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಸಾರ್ವಜನಿಕರು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತಹ ಜಿಬಿಎ ಅಧಿಕಾರಿಗಳಿಗೆ ಮಾಡ್ಕೊಳ್ತಾ ಇರುವಂತಹದ್ದು. ಸರ್, ಅವರು ಜಾಗ ಮಾಡಿ ಎಲ್ಲಾದ್ರೂ ಇದನ್ನ ಸೀಸ್ ಮಾಡ್ಕೊಂಡು ತಗೊಂಡೋಗಿ ಹಾಕ್ಬೇಕು. ಕೆಲವೊಂದು ಮನೆಗೆ ಮುಂದೆಲ್ಲ ನಿಂತಿರುತ್ತೆ ಗಾಡಿಗಳು, ಆ ಗಾಡಿಗಳೆಲ್ಲ ಅದೇನ್ ಡಾಕ್ಯುಮೆಂಟ್ಸ್ ಇರುತ್ತಾ, ಡಾಕ್ಯುಮೆಂಟ್ಸ್ ಇಲ್ದಿರೋದ ಗಾಡಿಗಳೆಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಅಪರಿಚಿತ ವ್ಯಕ್ತಿಗಳ್ದೆಲ್ಲ ತಗೊಂಬಂದು ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ. ಆದಷ್ಟು ಬೇಗ ಈ ಗಾಡಿಗಳನ್ನ ಬೇರೆ ಕಡೆ ಎಲ್ಲಾದ್ರೂ ಪಾರ್ಕಿಂಗ್ ಮಾಡೋ ತರ ಮಾಡ್ಬಿಟ್ಟು ಸೊ ಇದಕ್ಕೆ ವ್ಯವಸ್ಥೆ ಮಾಡಬೇಕು. ಮಾಡ್ತಾ ಇರೋದು ಒಳ್ಳೆ ಕೆಲಸ, ನಿಜವಾಗ್ಲೂ ಒಳ್ಳೆ ಕೆಲಸ. ಫುಟ್ಪಾತ್ ಮೇಲೆ ಎಲ್ಲೂ ಓಡಾಡಕ್ ಆಗ್ತಲ್ಲ. ಈ ಗಾಡಿಗಳು 6 ತಿಂಗಳು ವರ್ಷ ನಿಲ್ಸವ್ರೆ ಕೆಲವು ಕಡೆ ಎಲ್ಲ. ಅಲ್ಲೇ ಕೆಟ್ಟ ನಿಂತವ್ರೆ. ಜಂಪ್ ಮಾಡಕ್ಕೆ ಗೌರ್ಮೆಂಟ್ ಜಾಗ ಎಲ್ಲಿದೆಯೋ ಅಲ್ಲಿ ತಗೊಂಡ್ ಮಾಡೋದು ಒಳ್ಳೇದು. ಇಲ್ಲಿ ಶಿವನಹಳ್ಳಿ ಕೆರೆ ಹತ್ರ ಇದೆ, 1 ಎಕರೆ 3/4 ಎಕರೆ ಇದೆ, ಅಲ್ಲಿ ಎಷ್ಟು ಗಾಡಿ ಬೇಕಾದ್ರೂ ಡಂಪ್ ಮಾಡ್ಬೋದು. ಗೌರ್ಮೆಂಟ್ ಜಾಗ ಸಾಕಷ್ಟು ಇದಾವೆ. ನಮ್ಮ ಶಿವನಹಳ್ಳಿಯಲ್ಲಿ ಶಿವನಹಳ್ಳಿ ಕೆರೆ ಇದೆ, ಶಿವನಹಳ್ಳಿ ಕೆರೆ ಒಳಗಡೆ ಜಾಗ ಇದೆ, ಎಲ್ಲ ಇದೆ. ಫಸ್ಟ್ ಇದನ್ನು ನಿಗದಿ ಮಾಡಿ ಇಂಥ ಇವಾಗ ಈ ಏರಿಯಾದಲ್ಲಿ ಸೀಸ್ ಮಾಡೋ ಗಾಡಿಗಳು ಎಲ್ಲಿ ನಿಲ್ಲಿಸ್ತೀವಿ, ಆ ಏರಿಯಾ ತಕ್ಕನಾಗಿ ನಿಲ್ಲಿಸ್ಬೋದಲ್ಲ. ಒಂದೇ ಡಂಪ್ ತಗೊಂಡೋಗಿ ನಿಲ್ಸೋಕ್ಕಾಗಲ್ಲ ಎಲ್ಲೂ. ಫಸ್ಟ್ ಜಾಗದ ನಿಗದಿ ಮಾಡಿ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಬೋದಿತ್ತು. ಏಕಾಏಕಿ ಕೆಲಸ ಸ್ಟಾರ್ಟ್ ಮಾಡಿ ಈಗ ನಿಲ್ಸಿರೋದ್ರಿಂದ ಬೇರೆ ಥರ ಅರ್ಥ ಹೋಗುತ್ತಿದ್ದು. ಹಾಗಾಗಿ ಅವರು ಫಸ್ಟ್ ಯೋಚನೆ ಮಾಡ್ಬೋದಾಯ್ತಿಲ್ಲ. ಇದನ್ನ ಮಾಡಿ ಆಮೇಲೆ ಜಾಗ ನಿಗದಿ ಮಾಡಿ ಆಮೇಲೆ ಗಾಡಿಗಳು ಎತ್ಬೋದಿತ್ತು. ಮಾಡ್ಲಿ ಬೇಡ ಅಂತಲ್ಲ, ಆದ್ರೆ ಅನಾಥವಾಗಿ ನಿಲ್ಸಿರೋದು 10-15 ದಿನ, ವರ್ಷಗಟ್ಟಲೆ, ತಿಂಗಳಗಟ್ಟಲೆ ನಿಲ್ಸಿರ್ತಾರೆ ಕಾರ್ಗಳನ್ನ. ಬಸ್ ಸ್ಟಾಪ್ ಪಕ್ಕದಲ್ಲಿ ನಿಲ್ಸಿರ್ತಾರೆ, ಪೂರ್ತಿ ಏಕ್ಸ ನಿಲ್ಸಿರ್ತಾರೆ. ಅದು ಹೋಗೋರಿಗೆ ಬರೋರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಹಂಗಾಗಿ ಇವರು ಸೀಸ್ ಮಾಡಿ ಎಲ್ಲರೂ ಒಂದ್ ಕಡೆ ಕರೆಕ್ಟಾಗಿ ಒಂದ್ ಕಡೆ ಜಾಗ ತೋರಿಸಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ಸರಿ. ಏನೋ ವ್ಯವಸ್ಥೆ ಮಾಡಿದೆ, ಏನೋ ಮಾಡ್ತೀನಿ ಅವ್ರು ನಿಲ್ಸ್ಬಿಟ್ಟು ಈಗ ಏನು ಪೊಲೀಸರು ಬರ್ತಾರೆ, ಫೈನ್ ಹಾಕ್ತಾರೆ, ಹೋಗ್ಬಿಡ್ತಾರೆ ಅಷ್ಟೇ. ನೋಡಿದ್ರಲ್ಲ, ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಮಯದಿಂದ ಒಂದೇ ಕಡೆ ನಿಂತಿರುವಂತಹ ವೆಹಿಕಲ್ಗಳ ಪಟ್ಟಿಯನ್ನು ಮಾಡಿದ್ದಾರೆ. ಆ ಪಟ್ಟಿ ಈಗಾಗಲೇ ಜಿಬಿಎ ಅಧಿಕಾರಿಗಳ ಕೈಗೂ ಕೂಡ ಸೇರಿದೆ. ಆದ್ರೆ ಅವುಗಳನ್ನ ತೆರವು ಮಾಡುವಂತ ಒಂದು ಕೆಲಸ ಮಾತ್ರ ಆಗ್ತಾ ಇಲ್ಲ. ಯಾಕಂದ್ರೆ ಅಧಿಕಾರಿಗಳು ಹೇಳ್ತಾ ಇರುವಂತಹದ್ದು ಸೂಕ್ತವಾದಂತಹ ಜಾಗ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು. ಪಬ್ಲಿಕ್ ಕೂಡ ಅಷ್ಟೇ ಅಧಿಕಾರಿಗಳ ಈ ಒಂದು ಕಾರ್ಯವೈಖರಿಗೆ ಆಕ್ರೋಶವನ್ನ ವ್ಯಕ್ತ ಮಾಡ್ತಿದ್ದಾರೆ. ಕಾರಣ ಏನು ಅಂತಂದ್ರೆ ಅಧಿಕಾರದಲ್ಲಿದ್ದಂಥವರು ಸರ್ಕಾರ ಆಗಿರ್ಬೋದು, ಮೊದಲನೇ ಜಾಗವನ್ನ ಗುರುತು ಮಾಡಿಕೊಂಡು ಈ ರೀತಿಯಂತ ಕಾರ್ಯಾಚರಣೆಯನ್ನು ಮಾಡಬೇಕು. ಬ್ಲೈಂಡ್ ಆಗಿ ಈ ರೀತಿಯಂತ ಕಾರ್ಯಾಚರಣೆ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು. ಜೊತೆಗೆ ಸರ್ಕಾರ ಈಗ ಮಾಡ್ತಿರುವಂತ ಒಂದು ಕಾರ್ಯ ಏನಿದೆ ಅದು ತುಂಬಾ ಉತ್ತಮವಂತ ಕಾರ್ಯ. ಅನಾಥವಾಗಿ ತಿಂಗಳಾನುಗಟ್ಟಲೆ ಒಂದೇ ಕಡೆ ನಿಲ್ಲಿಸುವಂತ ವೆಹಿಕಲ್ ಅನ್ನ ದಯಮಾಡಿ ತೆರವು ಮಾಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಸಾರ್ವಜನಿಕರು ಸರ್ಕಾರಕ್ಕೆ ವ್ಯಕ್ತ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.